ಈ ರೇಣುಕಾಸ್ವಾಮಿ ಹತ್ಯೆಯಲ್ಲಿ 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ದೋಷಾರೋಪ ಪಟ್ಟಿಯಲ್ಲಿರುವಂತಹ ಅಂಶಗಳು ಪಬ್ಲಿಕ್ ಟಿವಿಯಲ್ಲಿ ಡಿ ಚಾರ್ಜ್ ಶೀಟ್ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಅಂಶಗಳು. ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಚಾಟಿಂಗ್ ಮಾಡ್ತಾನಂತೆ. ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿಗೆ ವಾಟ್ಸಪ್ ಚಾಟಿಂಗ್ ಆಗುತ್ತೆ, ಟ್ರ್ಯಾಪ್ ಮಾಡುವಂತಹ ಕೆಲಸ ಆಗುತ್ತೆ. ಜೂನ್ 7, 2024 ಚಾಟಿಂಗ್ನ ಸ್ಫೋಟಕ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ. ಮನೆಯಲ್ಲೇ ಇರ್ತೀಯಾ, ಬೇರೆ ಕಡೆ ಇರ್ತೀಯಾ ಅಂಥೇಳಿ ಪವನ್ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ರೇಣುಕಾಸ್ವಾಮಿ ಪವಿತ್ರ ಗೌಡ ಮಾಡ್ತಾ ಇರುವ ಮೆಸೇಜ್ ಅಂಥೇಳಿ ಪವನ್ಗೆ ಮೆಸೇಜ್ ಮಾಡ್ತಾ ಇರ್ತಾನೆ. 11ಕ್ಕೆ ಕೋರ್ಟ್ ಇದೆ ಅಂಥೇಳಿ ರೇಣುಕಾಸ್ವಾಮಿ ಹೇಳ್ತಾನೆ. 12 ಗಂಟೆಗೆ ಕಾಲ್ ಮಾಡ್ತೇನೆ ಅಂಥೇಳಿ ಪವಿತ್ರ ಸೋಗಿನ ಪವನ್ ಹೇಳ್ತಾನೆ. ಹಾಗಾದ್ರೆ ಇಬ್ಬರ ನಡುವೆ ಕಾನ್ವರ್ಜೇಷನ್ ಹೇಗಿತ್ತು? ಜೂನ್ 7, 2024 ಚಾಟಿಂಗ್ ಇದು. ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಹೊರಬಂದಿದೆ. ಪವನ್ ಹೇಳ್ತಾನೆ, ಮತ್ತೆ ಮನೆಯಲ್ಲೇ ಇರ್ತೀಯಾ ಅಥವಾ ಬೇರೆ ಎಲ್ಲಾದರೂ ಇರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ರೇಣುಕಾಸ್ವಾಮಿ ಹೇಳ್ತಾನೆ, ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದರೆ ನೀನು ನನ್ನ ಜೊತೆ ಡೈಲಿ ಮಾತನಾಡ್ತೀಯಾ ಕಣೆ ಅಷ್ಟೇ ಅಂಥೇಳಿ ಆತ ಅದಕ್ಕೆ ಉತ್ತರವನ್ನು ಮಾಡ್ತಾನೆ. ಇದು ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮಾಡ್ತಾ ಇದ್ದಂತಹ ಚಾಟು. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಕಣೆ, ಆಯಿತಾ, ಅಟೆಂಡ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪವನ್ ಪವಿತ್ರ ಗೌಡ ಹೆಸರಿನಲ್ಲಿ ಚಾಟ್ ಮಾಡ್ತಾನೆ. ಎಂತಕ್ಕೆ ಅಂಥೇಳಿ ಕೇಳ್ತಾನೆ. ಅದಕ್ಕೆ ರೇಣುಕಾಸ್ವಾಮಿ ಹೇಳ್ತಾನೆ, ನನಗೆ ಕೋರ್ಟ್ ಇದೆ ಅಂಥೇಳಿ. ಆಗ ಪವನ್, ಹೋ ಹೌದಾ, ಯಾವಾಗ ಹೋಗಬೇಕು ಕೋರ್ಟಿಗೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ರೇಣುಕಾಸ್ವಾಮಿ ರಿಪ್ಲೈ ಮಾಡ್ತಾನೆ, 11ಕ್ಕಿದೆ ಕಣೆ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯ ಅಂತ ಹೇಳು ಅಂಥೇಳಿ ಮರುಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಪವಿತ್ರ ಗೌಡ ಸೋಗಿನ ಪವನ್ ಮೆಸೇಜ್ ಮಾಡ್ತಾನೆ, ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಹೇಳು. ರೇಣುಕಾಸ್ವಾಮಿ ಹೇಳ್ತಾನೆ, 12:30ಕ್ಕೆ ಕೋರ್ಟ್ ಮುಗಿಯುತ್ತೆ ಅಂಥೇಳಿ. ಪವನ್ 12 ಗಂಟೆಗೆ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು ಅಂತ ಹೇಳ್ತಾನೆ. ಇದು 7ನೇ ತಾರೀಕು ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ರೇಣುಕಾಸ್ವಾಮಿಗೆ ಮಾಡಿರುವಂತಹ ಚಾಟ್. ಇದೆಲ್ಲವೂ ಕೂಡ ಮೊಬೈಲನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಈ ಅಂಶವನ್ನು ಕೂಡ ಚಾಟ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತಷ್ಟು ವಿಚಾರಗಳು ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಈ ಅಂಶವನ್ನು ಕೂಡ ಚಾಟ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಡಿ ಚಾಟ್ ಶೀಟ್ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಅಂಶಗಳು. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪವಿತ್ರ ಗೌಡ ಹೆಸರಿನಲ್ಲಿ A3 ಪವನ್ ಚಾಟಿಂಗ್ ಮಾಡ್ತಾ ಇರ್ತಾನೆ, ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾನೆ. ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಪವನ್ಗೆ ಪವಿತ್ರ ಗೌಡ ಅಂಥೇಳಿ ಚಾಟಿಂಗ್ ಮಾಡ್ತಾ ಇರ್ತಾನೆ. ಜೂನ್ 5, 6, 7ನೇ ತಾರೀಕು 3 ದಿನ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಇಬ್ಬರ ನಡುವೆ ಚಾಟಿಂಗ್ ಆಗಿದೆ. ಡ್ರಾಪ್ ಮೀ ಯುವರ್ ನಂಬರ್ ಅನ್ನುವ ಮುನ್ನ ನಡೆದಂತಹ ಸಂಭಾಷಣೆ ಏನು ಗೊತ್ತಾ? 7 ಸ್ಕ್ರೀನ್ ಶಾಟ್ನಲ್ಲಿ ರೇಣುಕಾಸ್ವಾಮಿಯನ್ನ ಹೇಗೆ ಕೆಡ್ಡಾಕಿ ಕೆಡವಿತು ಈ ಟೀಮ್ ಅನ್ನೋದು ಕೂಡ ಬಹಿರಂಗವಾಗಿದೆ. ಅಷ್ಟೂ ಸ್ಕ್ರೀನ್ ಶಾಟ್ಗಳು ಕೂಡ ಮೊಬೈಲ್ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಜೂನ್ 5ನೇ ತಾರೀಕು ಚಾಟಿಂಗ್ ಆದಂಥದ್ದಿದು. ರೇಣುಕಾಸ್ವಾಮಿ ಚಾಟ್ ಮಾಡ್ತಾನೆ, ಹಾಯ್ ಕಣೆ ಅಂಥೇಳಿ ಮೆಸೇಜನ್ನು ಮಾಡ್ತಾನೆ. ಅದಕ್ಕೆ ರೇಣುಕಾಸ್ವಾಮಿ ನಿನ್ನ ನಂಬರನ್ನು ಸೆಂಡ್ ಮಾಡು ಅಂಥೇಳಿ ಮತ್ತೊಂದು ಮೆಸೇಜನ್ನು ಮಾಡ್ತಾನೆ. ರೇಣುಕಾಸ್ವಾಮಿ ಪ್ಲೀಸ್ ಕಣೆ ಅಂಥೇಳಿ ಮತ್ತೊಂದು ಮೆಸೇಜನ್ನು ಸೆಂಡ್ ಮಾಡ್ತಾನೆ. ರೇಣುಕಾಸ್ವಾಮಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂಥೇಳಿ ಮೆಸೇಜನ್ನು ಮಾಡ್ತಾನೆ. ಅಷ್ಟೂ ಮೆಸೇಜ್ ಸೇರಿ ಪವಿತ್ರ ಗೌಡ ವಾಟ್ ಯು ಎಕ್ಸ್ಪೆಕ್ಟ್ ಮೀ ಅನ್ನುವಂತಹ ಒಂದು ಮೆಸೇಜನ್ನು ಮಾಡ್ತಾರೆ. ಅವರ ಚಾಟ್ ಕಾನ್ವರ್ಜೇಷನನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ, ವಾವ್ ಸೂಪರ್ ಬ್ಯೂಟಿ ಅನ್ನುವಂತಹ ಒಂದು ಮೆಸೇಜನ್ನು ಮಾಡ್ತಾ ಹೋಗ್ತಾನೆ. ರೇಣುಕಾಸ್ವಾಮಿ ಮುಂದುವರೆದು ಹೇಳ್ತಾನೆ, ಸಖತ್ತಾಗಿದೆಯಾ ಕಣೆ ನೀನು ಅಂಥೇಳಿ. ಅದಾದಮೇಲೆ ಪವಿತ್ರ ಗೌಡ ಹೇಳ್ತಾರೆ, ಡ್ರಾಪ್ ಮೀ ಯುವರ್ ನಂಬರ್ ಅಂಥೇಳಿ, ನಿನ್ನ ನಂಬರನ್ನು ಇಲ್ಲಿ ಹಾಕು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ಹೇಳ್ತಾನೆ, ನಿನ್ನ ನಂಬರನ್ನು ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವ್ರ ನಂಬರನ್ನು ಕೊಡ್ತಾರೆ. ಪ್ಲೀಸ್ ಕಾಲ್ ಆನ್ ದಿಸ್ ನಂಬರ್ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಅದಕ್ಕೆ ರೇಣುಕಾಸ್ವಾಮಿ ಹೇಳ್ತಾನೆ, ಓಕೆ ಥ್ಯಾಂಕ್ಸ್ ಕಣೆ, ಅದು ನಿಜವಾಗಿಯೂ ನಿನ್ನ ನಂಬರ ಹೇಳು ಅಂಥೇಳಿ ಮತ್ತೆ ಮರುಪ್ರಶ್ನೆಯನ್ನು ಮಾಡ್ತಾನೆ. ಪವಿತ್ರ ಗೌಡ ಹೌದು, ಎಸ್ ಕಾಲ್ ಮೀ ಅಂಥೇಳಿ ಅದಕ್ಕೆ ರಿಪ್ಲೈಯನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ 5, 6, 7ನೇ ತಾರೀಕು 3 ದಿನ ನಿರಂತರವಾದಂತಹ ಚಾಟಿಂಗ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರ ಮೊಬೈಲನ್ನು ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ನಲ್ಲಿ ರಿಟ್ರೀವ್ ಮಾಡ್ತಾ ಇದ್ದ ಹಾಗೆ ಹೇಗೆ ಈತನನ್ನು ಟ್ರ್ಯಾಪ್ ಮಾಡಲಾಯಿತು, ಕೆಡ್ಡಾಕೆ ಕೆಡವಲಾಯಿತು, ಎಲ್ಲವೂ ಕೂಡ ಅನಾವರಣ ಆಗ್ತಾ ಇದೆ. ಹೇಗೆ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ್ದು, ಅದಾದ ಮೇಲೆ ಆತನನ್ನು ಬಲೆಗೆ ಬೀಳಿಸೋದಕ್ಕೆ ಏನೆಲ್ಲ ಪ್ಲಾನನ್ನು ಮಸಲತ್ತನ್ನು ಈ ಟೀಮ್ ಮಾಡ್ತು ಅಂಥೇಳಿ.
ಪ್ರೇಮ ಅಂದರೆ ಒಂದು 3-4 ತಿಂಗಳಿಂದಲೂ ಕೂಡ ಪವಿತ್ರ ಗೌಡ ಹಾಕ್ತಿದ್ದಂತಹ ಪೋಸ್ಟ್ಗಳಿಗೆ ಈತ ಕಮೆಂಟನ್ನು ಮಾಡೋದು, ಒಂದು ರೀತಿ ಕೆಟ್ಟದಾಗಿ ಒಂದು ಎಮೋಜಿಗಳನ್ನು ಹಾಕೋದು, ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಿದ್ದ. ಆದರೆ ಯಾವಾಗ ಆತನ ವರ್ತನೆ ತೀರಾ ಅತಿರೇಕವಾಯಿತು, ಆತನ ಕಮೆಂಟ್ಸ್ಗಳು ತೀರಾ ಅಸಭ್ಯವಾಗಿ, ಕೆಟ್ಟದಾಗಿ, ಅಶ್ಲೀಲವಾಗಿ ಕೂಡಿತು, ಆಗ ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ನಿರ್ಣಯವನ್ನು ಈ ಪವಿತ್ರ ಗೌಡ ಮತ್ತು ಪವನ್ ಮಾಡಿದರು. ಹೀಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಆಗ್ತಿದ್ದಂತಹ ಆ ಮೆಸೇಜ್ಗಳಿಗೆ ಪ್ರತ್ಯುತ್ತರವಾಗಿ ಈತ ಪವನ್ ಒಂದಷ್ಟು ಪವಿತ್ರ ಗೌಡ ಹೆಸರಲ್ಲಿ ಚಾಟನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ. ಹೀಗಾಗಿ ಮೊಬೈಲ್ ನಂಬರನ್ನು ಹೇಗೋ ಮಾಡಿ ಅದೇ ಚಾಟ್ ಮುಖಾಂತರ ನಿನ್ನ ಮೊಬೈಲ್ ನಂಬರ್ ಕೊಡು ಅನ್ನೋ ಮಟ್ಟಿಗೆ ಪಡೆದುಕೊಂಡಿದ್ದ. ಇದೆಲ್ಲವೂ ಕೂಡ ಏನನ್ನೋ ಅರಿಯದ ಈ ರೇಣುಕಾ ಸ್ವಾಮಿ ಪವಿತ್ರ ಗೌಡಳೇ ನನ್ನ ಜೊತೆ ಮಾತನಾಡ್ತಿದ್ದಾಳೆ ಅನ್ನೋ ಒಂದು ಭರವಸೆಯಿಂದ, ನಂಬಿಕೆಯಿಂದ ಆತ ಪವನ್ ಜೊತೆ ಚಾಟನ್ನು ಮಾಡಿದ್ದಾನೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾನೆ. ಹೇಗಿದೆಯಾ, ನೀನು ಚೆನ್ನಾಗಿದೆಯಾ, ಅದ್ರ ಜೊತೆಗೆ ನನ್ನಿಂದ ನಿನಗೆ ಏನು ಆಸೆ ಪಡ್ತೀಯ ನನ್ನಿಂದ, ಈ ರೀತಿಯಾದಂತಹ ಸಾಕಷ್ಟು ಮೆಸೇಜ್ಗಳನ್ನು ಈತ ರೇಣುಕಾ ಸ್ವಾಮಿ ಕೂಡ ಹಾಕಿದ್ದ. ಇದ್ಯಾವುದು ಕೂಡ ಆತನಿಗೆ ಗೊತ್ತಿಲ್ಲ. ಯಾವಾಗ ಈತ ತನ್ನ ಮರ್ಮಾಂಗದ ಫೋಟೋ ಅದ್ರ ಜೊತೆಗೆ ಬೇರೆ ಬೇರೆ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ನೋ, ಹೀಗಾಗಿ ಈತನನ್ನು ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನೋ ಮಟ್ಟಿಗೆ ಇವರು ಒಂದು ವ್ಯವಸ್ಥಿತವಾದಂತಹ ಒಂದು ಜಾಲವನ್ನು ಹೆಣ್ಕೊಂಡಿದ್ರು. ಹೀಗಾಗಿ ಆತನನ್ನು ಬಲೆಗೆ ಕೆಡುಕೊಂಡ್ರು. ಪವಿತ್ರ ಗೌಡಳೆ ಮಾತನಾಡ್ತಿದ್ದಾಳೆ ಅನ್ನೋ ಒಂದು ಭರವಸೆಯಲ್ಲಿ ಆತ ತನ್ನ ಇರುವಿಕೆಯ ಎಲ್ಲವನ್ನ ತೋರ್ಪಡಿಸಿದ್ದ. ಅಂದರೆ ಆತ ಎಲ್ಲಿದ್ದಾನೆ, ಎಲ್ಲಿ ಕೆಲಸವನ್ನು ಮಾಡ್ತಿದ್ದಾನೆ, ಅಪೋಲೋ ಫಾರ್ಮಸಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ ಅನ್ನೋ ಮಟ್ಟಿಗೆ ಒಂದು ಫೋಟೋವನ್ನು ಸಹ ಅದ್ರ ಮುಂದೆ ನಿಂತು ಕಳಿಸಿದ್ದ. ಹೀಗಾಗಿ ಆತನನ್ನು ಹುಡುಕೋದು ಈ ಟೀಮ್ಗೆ ಆರಾಮಾಯಿತು. ಯಾಕಂತ ಹೇಳಿದ್ರೆ ಆಲ್ರೆಡಿ ಮೊಬೈಲ್ ನಂಬರ್ ಸಿಕ್ತು, ಮತ್ತೆ ಒಂದು ಅಪೋಲೋ ಫಾರ್ಮಸಿ ಸಿಕ್ತು, ಅದ್ರ ಜೊತೆಗೆ ಈತನ ಮುಂದೆ ಫೋಟೋ ಇತ್ತು, ಈತನೇ ಅನ್ನೋದು ಗೊತ್ತಾಯಿತು. ಹೀಗಾಗಿ ಈತನನ್ನು ಪತ್ತೆ ಮಾಡಿ ಆ ಬಳಿಕ ಈತನನ್ನು ಕಿಡ್ನಾಪ್ ಮಾಡಿ ಕರ್ತಂದು ಹಲ್ಲೆ ನಡೆಸಿ ಕೊಲೆಯನ್ನು ಈ ಗ್ಯಾಂಗ್ ನಡೆಸಿದೆ. ಅದಕ್ಕೂ ಮೊದಲು ದೊಡ್ಡ ಷಡ್ಯಂತ್ರದ ಪ್ಲಾನ್ ಕೂಡ ಮಾಡಿತ್ತು ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.